ಇನ್ನು ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಆರೋಪ ಮಾಡಿ 4 ದಿನ ಮೇಲಾಗಿತ್ತೀಗ. ಈ ವಿಚಾರದಲ್ಲಿ ಖುದ್ದು ಹೈಕಮಾಂಡ್ ಗರಂ ಆದರೂ ಕೂಡ ರಾಜಣ್ಣ ಅವರು ಈವರೆಗೂ ದೂರು ಕೊಡೋ ಗೋಜಿಗೆ ಹೋಗಿಲ್ಲ. ಮೊನ್ನೆ ಕೇಳಿದ್ರೆ ನಾನು ಸ್ವಲ್ಪ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ, ಬಿಸಿ ಇದ್ದೀನಿ ಅಂತಾರೆ. ಮಂತ್ರಿಗಳು ಕಂಪ್ಲೇಂಟ್ ಮಾಡಿಲ್ಲ ಅಂತ ನೆಪ ಹೇಳ್ತಾ ಇದ್ದಾರೆ ಗೃಹ ಸಚಿವರು. ತನಿಖೆಗೆ ಆದೇಶ ಕೊಡ್ತಾ ಇಲ್ಲ ಅವರು. ಇದೇ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬೀಳ್ತಾ ಇದೆ. ಬಿಜೆಪಿ ವಿಚಾರ ಇದ್ರೆ ಸುಮೋಟೋ ಕೇಸ್ ಹಾಕ್ತೀರಿ, ಈ ವಿಚಾರದಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ ತೋರ್ತಾ ಇದೆ ಅಂತ ಕೆಲವರ ಆರೋಪ. ಆದ್ರೆ ಮಂತ್ರಿ ರಾಜಣ್ಣ ದೂರು ಕೊಡದಿದ್ರೆ ನಾನೇನ್ರಿ ಮಾಡ್ಲಿ ಅಂತ ಗೃಹ ಸಚಿವರದ್ದು. ಇನ್ನು ಕೆಲವರು ಹಾಲಿ ಮುಖ್ಯಮಂತ್ರಿಯೇ ಪಟ್ಟ ಉಳಿಸಿಕೊಳ್ಳೋಕೆ ಈ ತಂತ್ರ ಮಾಡ್ತಿರಬಹುದು ಅನ್ನೋ ಶಂಕೆ. ಡಿಸಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ವಿರುದ್ಧ ಗುಬ್ಬಿ ಶ್ರೀನಿವಾಸ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಚೀಟಿ ರಹಸ್ಯ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದೇನಾದ್ರೂ ಬಯಲಾಗ್ಬಿಟ್ರೆ ಕ್ರಾಂತಿ ಆಗುತ್ತೆ ಅಂತ ಯತ್ನಾಳ್ ಅವರದ್ದು. ಈ ಮಧ್ಯೆ ಹನಿ ಟ್ರ್ಯಾಪ್ ಪ್ರಕರಣ ವಿಚಾರಣೆ ನಡೆಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಆಗಿದೆ. ಇದನ್ನು ನಾಳೆ ಪಟ್ಟಿ ಮಾಡಲು ಕೋರ್ಟ್ ತೀರ್ಮಾನಿಸಿದೆ. ಸಂಜೆ ಸಿಎಂ ಜೊತೆಗೆ ರಾಜಣ್ಣ ಪ್ರತ್ಯೇಕ ಮಾತುಕತೆ ನಡೆಸಿರೋದು. ಇನ್ನು ತನಿಖೆಗೆ ಕೊಟ್ಟಿಲ್ಲ. ಬಿಜೆಪಿಯವ್ರ ಮೇಲೆ ಆದ್ರೆ ಮಾಡ್ತಾರೆ ಸುಮೋಟೋ, ಕಾಂಗ್ರೆಸ್ ಮೇಲೆ ಆದ್ರೆ ಸುಮೋಟೋ ಆಗಲ್ಲ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್. ಅವರವರ ಇಂಟರ್ನಲ್ ಮುಖ್ಯಮಂತ್ರಿಗಳೇ ಇದರಲ್ಲಿ ನೇರವಾಗಿ ಪಾಲ್ದಾರಾಗಿರೋದ್ರಿಂದ ಧೈರ್ಯ ಇದ್ರೆ ತನಿಖೆ ಕೊಡಬೇಕು. ಎರಡೂ ಮಾಡ್ತಾ ಇಲ್ಲ, ನಾಟಕ ಆಡ್ತಾವ್ರೆ. ಸಿಎಂ ಅವ್ರು ಇದನ್ನೇ ಗಾಳ ಯೂಸ್ ಮಾಡ್ಕೊಂಡು ಅವ್ರ ಸೇಫ್ಟಿಗೆ ಏನ್ ಬೇಕೋ ಅಷ್ಟು ಮಾಡ್ಕೊಂತ ಇದ್ದಾರೆ ಅಂತ. ಹಾಲಿ ಮುಖ್ಯಮಂತ್ರಿಯೇ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರಾ ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರಾ ಏನು ಗೊತ್ತಿಲ್ಲ. ಎಲ್ಲದರ ಕುರಿತು ತನಿಖೆ ಆಗಬೇಕು. ಕೊಡಬೇಕಲ್ಲ, ಅವರು ಕೊಟ್ಟರೆ ತಾನೇ ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಎನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡೋಕ್ಕೆ ಬರೋಲ್ಲ. ಯಾರೋ ಕಳಿಸಿದ್ರು, ಯಾರು ಕಳಿಸಿದ್ರು, ಸಚಿವರು ಕಳಿಸಿದ್ರು, ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು ಗೊತ್ತಾಗಲಿಲ್ಲ. ಆ ಚೀಟಿಯಲ್ಲಿ ಬರೆದಂಥದ್ದು ಏನಾದರೂ ಹೇಳೋದಂದ್ರೆ ಎರಡೂ ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಮುಂದಿನ ದಿವಸ. ಸದನದಲ್ಲೇ ಸಚಿವರು ಹಿಂಗೆ ಹೇಳಿದಾಗ ಅದನ್ನ ಅವರೇ ಕಂಪ್ಲೇಂಟ್ ಕೊಡ್ಬೇಕಾ ಸರ್? ಸುಮೋಟೋ ಹಾಕಕ್ಕೆ ಬರಲ್ಲ? ಇಲ್ಲ, ಹಾಕ್ಬೋದು. ಯಾರು ಸುಮೋಟೋ ಹಾಕ್ಬೇಕು? ಪೊಲೀಸರು. ಹೆಂಗೆ ಹಾಕ್ತೀರಿ ಸದನದ ಒಳಗಡೆ ಹೇಳಿರೋದಕ್ಕೆ? ಇವಾಗ ಇವರು ಅವತ್ತೇ ಬಡ್ಕೊಂಡಿದ್ದಿದ್ದು ಇದನ್ನೇ. ನಾನು ಸದನದ ಒಳಗಿನ ರಕ್ಷಣೆಯನ್ನ ಬಿಟ್ಟು ಕೊಡುವಂತ ಹಂತಕ್ಕೆ ತಲುಪದ್ರಲ್ಲ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್. ಮುಂದೆ ಅನುಭವಿಸ್ತೀರಿ ಇಂಥ ಕಚಡ ಕೆಲಸದಿಂದ ನೀವುಗಳು ಅಂತ ಸದನದ ಸತ್ಸಂಪ್ರದಾಯಗಳಲ್ಲಿ ಅವತ್ತೇ ಹೇಳಿದ್ ನಾನು ಇದನ್ನ. ಈಗ ದಿ ಅಪೋಸಿಷನ್ ಲೀಡರು ಏನು ಬ್ಲ್ಯಾಕ್ ಕಾಫಿ ಕುಡಿತಿದ್ದೀರೋ, ಹಾಲು ಹಾಕ್ಕೊಂಡು ಪಾಪು ಥರ ಹಾಲು ಹಾಕ್ಕೊಂಡೇ ಕಾಫಿ ಕುಡಿತೀರೋ ನೀವು? ನೀವೇ ಕೊಡ್ರಿ ಪೊಲೀಸ್ ದೂರು. ಅವ್ರು ಕೊಟ್ಟಿಲ್ಲ, ಅವ್ರು ತಗೊಂಡಿಲ್ಲ, ಇಷ್ಟೇ. ನೀವೇ ಕೊಡ್ರಿ. ಅವ್ರು ಕೊಟ್ಟಿಲ್ಲ, ಅವ್ರು ತಗೊಂಡಿಲ್ಲ, ಅವ್ರು ಮಾಡಿಲ್ಲ, ನೀವೇ ಕೊಡ್ರಿ. ಪೊಲೀಸ್ ಸ್ಟೇಷನ್ಗೆ ಒಂದು ದೂರು ಕೊಡ್ರಿ, ನೋಡೋಣ ಏನು ಮಾಡ್ತಾರೆ ಅಂತ. ಹೇಗೆ ಕೊಡ್ತೀಯಾ ನಿನ್ನ ದೂರನ್ನ? ಅಸೆಂಬ್ಲಿ ಒಳಗಡೆ ಅದು ಕೌನ್ಸಿಲಲ್ಲಿ ತಗೊಂಡಿದ್ದಾರಲ್ಲ, ಅದನ್ನ ಮಾನ್ಯ DCM ಡಿಫೆಂಡ್ ಮಾಡಿದಾರಲ್ಲ, ಅವತ್ತಿನ ಮಂತ್ರಿ ಡಿಫೆಂಡ್ ಮಾಡಿದ್ರಲ್ಲ, ಅದನ್ನ ಅವತ್ತು ಬಡ್ಕೊಂಡ್ರು ಕೇಳಿಲ್ವಲ್ಲ. ಅದೇ ಆಧಾರದಲ್ಲಿ ನೀವೇ ಕೊಡ್ರಿ ದೂರು. ಹ್ಯಾಕ್ ಕೊಡ್ಲಿ ದೂರನ್ನು? ನಾನೇ ಅಫೆಕ್ಟೆಡ್ ಪಾರ್ಟಿ ಅಂತ ಕೊಡ್ರಿ ನೋಡೋಣ. 48ರಲ್ಲಿ ನನಗೆ ಕ್ಷೇತ್ರದಲ್ಲಿ ಜನ ಕೇಳ್ತಿದ್ದಾರೆ, ನಿಂದು ಇದೆಯಾ ಅಂತ ಕೇಳ್ತಿದ್ದಾರೆ. ತನಿಖೆ ಮಾಡಿ ನನಗೆ ಕ್ಲಿಯರ್. ಮತ್ತು ಆ 48ರಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ ಅಂತ ಮಾನ್ಯ ಮಂತ್ರಿ ಹೇಳ್ತಾರೆ. ಹಾಗಾಗಿ ನನ್ನ ಪಕ್ಷದ ಮೇಲೆ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಬಂದಿದೆ. ನೀವೇ ಕೊಡ್ರಿ ನೋಡೋಣ. ಲೆಟಸ್ ಸಿ. ಮಿಸ್ಟರ್ ಶ್ರೀವತ್ಸ MLA ಸಿಕ್ಕಾಪಟ್ಟೆ ಏನು ಅಬಾ ಏನು ಅಲ್ಲಿ ಒಂಥರ ಮಹಾ ದಂಡನಾಯಕರ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ನಿಂತಿದ್ದೀರಲ್ಲ ಮೈಕ್ ಮುಂದೆ, ವೀರಾದಿ ವೀರ. ಕೊಡ್ರಪ್ಪ ದೂರನ್ನ ಹೋಗಿ ಸ್ಟೇಟ್ಮೆಂಟ್ ನೋಡೋಣ, ನೋಡೋಣ ಅದೇನಾಗತ್ತೆ. ಅದು ಮಾಡಲ್ಲ. ನಾನು ಸರಿ ಇದ್ರೆ ಯಾಕ್ರಿ ಹೆದರ್ಕೋತೀನಿ? ಏನಕ್ಕೆ ಹೆದರ್ಕೋತೀನಿ? ಕಪಾಳಕ್ಕೆ ಕೈಯಲ್ಲಿ ಹೊಡೆಯೋದಲ್ಲ, ಚಪ್ಪಲಿ ಹೊಡಿತೀನಿ ಅಂತ ಹೇಳ್ತೀನಿ. ಬುರುಡ ಕೆತ್ಬಿಡ್ತೀನಿ ನನ್ನ ಹತ್ರಕ್ಕೆ ಬಂದಿಗಿಂದ್ರೆ ಅಂತ. ಹೌದಲ್ಲ? ಹಾಗಿರೋದಾದರೆ ಸರಿ. ಒಬ್ಬ ಮಂತ್ರಿಗೆ ಜವಾಬ್ದಾರಿ ಬೇಡ? ಹೌಸ್ ಒಳಗಡೆ ಈ ಥರ ಸ್ಟೇಟ್ಮೆಂಟನ್ನು ಮಾಡಿಬಿಟ್ಟು ತಲೆಮರೆಸ್ಕೊಂಡು ಓಡಾಡ್ತೀನಿ 4 ದಿನ ಅಂತಂದರೆ ಇಸ್ ಇಟ್ ಎ ಪಾರ್ಟಿ? ನ್ಯಾಷನಲ್ ಪಾರ್ಟಿ? ನಾಗರಾವ್ ಪಾರ್ಟಿ? ನಾಚಿಕೆನೂ ಆಗಲ್ವ ನಿಮ್ಗಳಿಗೆ? ಮಾನ ಮರ್ಯಾದೆ ಇರೋದಕ್ಕೆ 3 ಹೊತ್ತು ಇದೇ ಕೆಲಸ. ಓಟ್ ಹಾಕಿಸ್ಕೋ, ದುಡ್ಡು ತಿನ್ನು, ಟ್ಯಾಕ್ಸ್ ಹಾಕು, ಜನನ್ ಸಾಯಿಸು, ಅವ್ರ ಹೆಸರಲ್ಲೇ ಮತ್ತೆ ದುಡ್ಡು ಮಾಡು. ಕೇಳಿದ್ರೆ ದೇಶ ಉದ್ಧಾರ ಆಗೋಕ್ಕೆ ರೈಸ್ ಮಾಡ್ತಾ ಹೋಗು. ಅವ್ರ ದುಡ್ಡಲ್ಲೇ ಅವ್ರಿಗೆ. ಎಂಥ ಕಚಡಗಳು, ಕಂತ್ರಿಗಳ ಜೊತೆ ಹುಟ್ಟಿ ಬದುಕಿ ಬಾಳ್ಬೇಕಾ ಸ್ಟೇಜ್ ತಂದು ಇಟ್ಬಿಟ್ಟಿದ್ದಾರೆ ನಮಗೆ. ಬೇರೆ ದೇಶಗಳನ್ನ ನೋಡ್ಬಿಟ್ಟಾಗ
ಅಲ್ಲೊಂದು 1000 ಪ್ರಾಬ್ಲಮ್ ಇರ್ಬೋದು, ಬಟ್ ಬೇಸಿಕ್ ಜೀವನದ ಕ್ವಾಲಿಟಿಗಳು ಚೆನ್ನಾಗಿವೆ ಅಲ್ಲಿ. ನಿಮ್ಮ ಥರ ಕಚಡಗಳಲ್ಲ ಅಲ್ಲಿ, ಬರೀ ಹೇಸಿಗೆ ತಿನ್ನೋದ್ರಲ್ಲೇ ಫಸ್ಟ್ ಕೆಲಸ ಇವ್ರಿಗೆ. ದರಿದ್ರದ ತಂದು. ಎಸ್, ಇದೀಗ ಫೋನ್ ಕದ್ದಾಲಿಕೆ ಆರೋಪ ಒಂದು ಕೇಳಿ ಬಂದಿದೆ. ಕಾಂಗ್ರೆಸ್ನ ಕೆಲ ಬಿಕಮಿಂಗ್ ಡಿಫಿಕಲ್ಟ್ ಟು ಲಿವ್ ಇನ್ ಎ ಕಂಟ್ರಿ ವಿತ್ ದಿಸ್ ಸೆಟ್ ಆಫ್ ಪೀಪಲ್. ಇವ್ರುಗಳಿಂದ ಇವರಂಥ ಸೆಟ್ ಆಫ್ ಕಚಡಗಳು ಕಂತ್ರಿಗಳಿಂದಾಗಿ ಇಟ್ಸ್ ಬಿಕಮಿಂಗ್ ಮೋರ್ ಡಿಫಿಕಲ್ಟ್. ನನ್ನ ಪ್ರಕಾರ ಒಳ್ಳೆಯವರು ಇರೋಕ್ಕೆ ಯೋಗ್ಯವಾದಂಥ ದೇಶದ ಥರ ಕಾಣಿಸ್ತಿಲ್ಲ ಯಾಕೋ ಬರ್ತಾ ಇದು. ಇಸ್ ದೇರ್ ನೋ ಅದರ್ ಆಪ್ಷನ್ ಅಲ್ಲ ಸರ್? ಯಾಕೆ ಆಪ್ಷನ್ ಇಲ್ರಿ? ಯಾವೆಲ್ಲ ಬಿಟ್ಬಿಡ್ಲಿ ಬುರುಡೇನ, ಆಪ್ಷನ್ ಇಲ್ಲ ಪಿಪ್ಷನ್ ಇಲ್ಲ ಅಂತೆಲ್ಲ ಹೇಳೋದು ಬೇಕಿಲ್ಲ. ಎಸ್, ಕಾಂಗ್ರೆಸ್ನ ಕೆಲ ಸಚಿವರು ಶಾಸಕರು ಫೋನ್ ಟ್ಯಾಪಿಂಗ್ ಆರೋಪವನ್ನ ಮಾಡ್ತಾ ಸಿಎಂಗೆ ಮೌಖಿಕ ದೂರನ್ನ ಕೊಟ್ಟಿದ್ದಾರೆ. ಕರೆ ಬಂದಾಗ ಏನ್ ಮಾತಾಡೋಕ್ಕೂ ಭಯ ಆಗ್ತಾ ಇದೆ ಅಂತ ಸಿಎಂ ಬಳಿ ಹೇಳಿದ್ದಾರೆ. ಈ ಬಗ್ಗೆ ಗಮನ ಹರಿಸ್ತೀನಿ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರಂತೆ. ಇನ್ನು ಕುಮಾರಸ್ವಾಮಿ ಮತ್ತು ನನ್ನ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಟ್ಯಾಪಿಂಗ್ ವಿಷಯವಾಗಿ ದೂರನ್ನ ಕೊಡ್ಲಿ ಅಂತ ಡಿಸಿಎಂ ಸವಾಲ್ ಹಾಕಿದ್ದಾರೆ. ಗೃಹ ಮಂತ್ರಿಗಳು ಮಾತ್ರ ಫೋನ್ ಟ್ಯಾಪಿಂಗ್ ಬಗ್ಗೆ ನನ್ಗೆ ಯಾರು ಹೇಳಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. 100% ಡೌಟೇ ಇಟ್ಕೊಂಬೇಡಿ, ಈ ಸರ್ಕಾರ 100% ಫೋನ್ ಕದ್ದಾಲಿಕೆಯ ಜಾಲದಲ್ಲಿ ಇದೆ. ಆಡಳಿತ If you want anything is there, let them file a complaint before the concerned police station. ಗೊತ್ತಿಲ್ಲ ನಮಗೆ, ಯಾರೂ ದೂರು ಕೊಟ್ಟಿಲ್ಲ ನಮ್ಮ ಹತ್ರ. ಗೊತ್ತಿಲ್ಲ ನಮ್ಗೆ, ಯಾರು ದೂರು ಕೊಟ್ಟಿಲ್ಲ. ಅವ್ರೇನು ಹೇಳಿದಾರೋ ಪೋಸ್ಟ್ ಆಫೀಸಲ್ಲಿ ಹೆಡ್ ಪೋಸ್ಟ್ ಮಾಸ್ಟರ್ ಆಗಿ ನಾನು ಕುತ್ಕೊಂಡಿದ್ದೀನಿ. ಅವರು ಪೋಸ್ಟ್ ತಂದು ಕೊಟ್ಟರು ಸೀಲ್ ಹೊಡೆದು ಕೊಡ್ತೀನಪ್ಪ, ಅಷ್ಟೇ ಡ್ಯೂಟಿ. ಅಷ್ಟೇ ಸರ್. ಬೇರೆಯವ್ರ ವಿಚಾರದಲ್ಲಿ ಅದು ಬೇರೆಪ್ಪ, ಅದು ಬೇರೆ. ಹಾರು ಬರ್ತಾರೆ. ರಾಹುಲ್ ಗಾಂಧಿಗೆ ಕ್ಯಾಕರ್ಸ್ ಉಗಿದ್ಬಿಟ್ಟು ಯಾವನಾರೊಬ್ಬ ನಾಳೆ ಏನೋ ಒಂದು ಹಾಕ್ಬಿಡ್ತಾನೆ ಅಂತ ಇಟ್ಕೊಳ್ಳೋಣಪ್ಪ. ಹಾಕ್ಬೇಕಾಗಿಲ್ಲ ಆ್ಯಕ್ಚುಲಿ, ಹಾಕ್ಬಿಟ್ಟ ಅಂತ ಇಟ್ಕೊಳ್ಳೋಣಪ್ಪ. ಏನು ಮಾಡ್ತೀರಪ್ಪ ಅವಾಗ ಸುಮೋಟ ಹಾಕೊಳ್ಳಿ. ಗೊತ್ತಿಲ್ಲಪ್ಪ, ರಾಹುಲ್ ಗಾಂಧಿ ಕೇಸ್ ಕೊಟ್ಟಿಲ್ಲಪ್ಪ ಅಂತ ಯಾಕನ್ನಲ್ಲಪ್ಪ, ಇಮಿಡಿಯೇಟ್ ಆಗಿ ಸುಮೋಟ ಹಾಕ್ತಾರೆ, ಅವನು ಕರ್ಕೊಂಡು ಬರ್ತಾರೆ. ಆಗ ಯಾವ ಲೆವೆಲ್. ಅದಕ್ಕೆ ಬಡ್ಕೊಂಡಿದ್ದಾಗ ನಾನು, ಇಸ್ ಇಟ್ ವರ್ತ್ ಇಷ್ಟೆಲ್ಲ ಮಧ್ಯ ಜೀವನವನ್ನು ಕಟ್ಕೋಬೇಕು ನಾವು ಈ ದೇಶದೊಳಗಡೆ ಅನ್ನೋದಕ್ಕೆ? ಈಸ್ ಇಟ್ ವರ್ತ್ ಎ ಫೈಟ್? ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ತಿನ್ನೋವಾಗ ಇದು ವರ್ತಾ ಪ್ರಶ್ನೆ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬರೋದು ಸಹಜ ತಾನೇ. ಹೌದು, ಇದು ಬರ್ತಾ ಇದು. ಹಾಯ್, ಬಟ್ ಈ ಫೋನ್ ಕದ್ದಾಲಿಕೆ ಫಸ್ಟ್ ಟೈಮ್ ಅಲ್ವಲ್ಲ ಸರ್? ಹಿಂದೆಯೂ ಕೂಡ ಎಲ್ಲವನು ಅದೇ ಕಚಡ ಕೆಲಸ ಮಾಡಿರೋವನೇ. ಫೋನ್ ಕದ್ದಾಲಿಕೆ ಎಲ್ಲವನು ಅದೇ. ಈಗ ಇಲ್ಲಿ ನಡಿಬೇಕಾದ್ರೆ ಯಾರು ಫೋನನ್ನು ಯಾರು ಕೇಳ್ತಿದಾರಂತ್ರಿ? ಇದರಲ್ಲಿ ಕಾಂಗ್ರೆಸ್ ಎಮ್ಎಲ್ಎಗಳು ಸಿಎಂಗೆ ಹೇಳಿರೋದಂತೆ. ಯಾರಂತೆ ಕೇಳ್ತಿರೋದು? ಹಾಗಾರೆ ಕಾಂಗ್ರೆಸ್ ಎಮ್ಎಲ್ಎಗಳು ಫೋನನ್ನು ಯಾರು ಕೇಳ್ತಿರೋದು? ಅಶೋಕೆ? ಬೇರೆ ಯಾರು ಕೇಳಕ್ಕಾಗಲ್ಲ. ಯಾರು? ನರೇಂದ್ರ ಮೋದಿನೇ. ಅವ್ರ ಪಾರ್ಟಿಯಲ್ಲಿ ಇರೋರ ಬಗ್ಗೆನೇ ಬರ್ತಾ ಇದೀವಿ. ಯಾರದು? ಅಲ್ಲ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ನೋಡಿದ್ರು ಅವ್ರ ಪಾರ್ಟಿಯಲ್ಲಿ ಅವ್ರ ಪಾರ್ಟಿಯಲ್ಲಿ ಫೋನ್ ಟ್ರ್ಯಾಪಿಂಗ್ ನಡೆಯೋದು ಆರೋಪ ಬರೋದು ಯಾವಾಗಲೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಮೇಲೆ. ಅದು ಚೀಫ್ ಮಿನಿಸ್ಟ್ರೇ. ಹಂಗಾರೆ ಸಿಎಂ ಇಸ್ ದಿ ಅಕ್ಯೂಸ್ಡ್ ಇದರಲ್ಲಿ. ಅವ್ರಿಗೆ ಬರ್ತಾ ಇರೋದು. ಮತ್ತೇನು ಹೇಳಲಿ ನಾನು? ಅಥವಾ ಕೆಲವು ಕಚಡಗಳು ಅದು ಹೇಗೋ ಮ್ಯಾನೇಜ್ ಮಾಡಿಕೊಂಡು ಇಂಡಿವಿಜುವಲಿ ತಂದಿಟ್ಕೊಂಡಿದ್ದಾರಂತೆ ಈ ದೇಶದಲ್ಲಿ ಅಂತ ಕೆಲವರು ಹೇಳ್ತಾರಪ್ಪ. ನನಗಂತೂ ಪ್ರೂಫ್ ಸಿಕ್ಕಿಲ್ಲ ಇನ್ನೂ ಕರೆಕ್ಟಾಗಿ. ಇನ್ಸ್ಟ್ರೂಮೆಂಟ್ಸನ್ನ ಆ ಥರದವ್ರು ಯಾರಾದ್ರು ಕಾಂಗ್ರೆಸ್ನಲ್ಲೋ ಬಿ ಜೆ ಪಿನಲ್ಲೋ ಇನ್ನೊಂದರಲ್ಲೋ ಇದ್ರು ನನಗೆ ಗೊತ್ತಿಲ್ಲಪ್ಪ, ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿದ್ದರೆ. ಇಲ್ಲದ್ರೆ ಯಾರು ಕಾಂಗ್ರೆಸ್ ಎಮ್ ಎಲ್ ಎಗಳ ಫೋನನ್ನು ಕದ್ದಾಲಿಕೆ ಮಾಡುತ್ತಿರುವುದು? ಅಶೋಕ್ ಕುಮಾರಸ್ವಾಮಿ ಬಿಡ್ರೆ ಈ ಪಕ್ಕಕ್ಕೆ ಅಪೋಸಿಷನ್ ಲೀಡರ್ಗಳದ್ದು, ಈ ಎಮ್ ಎಲ್ ಎಗಳದ್ದು ಮಾಡ್ತಿರೋದು ಯಾರು? ಅದಾದ್ರೂ ಬೇಕಲ್ಲ. ಅದು ಸಚಿವರದ್ದು ಇದಾವಂತೆ ಸರ್. ಅದೇ ಯಾರು? ಚೀಫ್ ಮಿನಿಸ್ಟರ್. ಇಂಟೆಲಿಜೆನ್ಸ್ ಅವ್ರ ಕಡೆ ಡೌಟೇ ಇಲ್ಲ. ಸಿಎಂ ಇಸ್ ದಿ ಅಕ್ಯೂಸ್ಡ್. ಹಂಗಾರೆ ಸಿಎಂ ಗಮನ ಕೊಡ್ತೀರಿ? ಅದೇಂಗ್ರಿ ಅಕ್ಯೂಸ್ಡ್ ಗಮನ ಕೊಡ್ತಾರಂತ? ಇದಿಲ್ರಿ, ಕಳ್ಳರಿಗೆ ಕರ್ಕೊಂಡೋಗ್ಬಿಟ್ಟು ಪೊಲೀಸ್ ಕೆಲಸ ಕೊಡ್ತೀರಿ ನೀವು? ಹನಿ ಟ್ರ್ಯಾಪಲ್ಲೂ ಇದೇ ಆರೋಪ ಬರ್ತಾ ಇರೋದು ಸರ್. ಹಂಗೆ ನಂಗೆ ಗೊತ್ತಿಲ್ಲಪ್ಪ, ಯಾರ ಹನಿನೋ ಯಾರ ಟ್ರ್ಯಾಪೋ, ಯಾವನು ಕಚಡಾನೋ ಯಾವನು ಕಂತ್ರಿನೋ ಯಾವನು ಜೊಲ್ಸುರ್ಸ್ಕೊಂಡು ಹೋದ್ನೋ ನನಗೆ ಗೊತ್ತಿಲ್ಲರಿ. ಮಾನ ಮರ್ಯಾದೆ ನಾಚಿಕೆ, ದುಡಿದು ತಿಂದಬೇಕು ಬೆವರು ಸುರಿಸಿ ಅನ್ನೋಂಥ ಬುದ್ಧಿ ಇರೋರಿಗಾದ್ರೆ ಏನಾದರೂ ಹೇಳ್ಬೋದು. ಇನ್ನೊಬ್ಬನ ದುಡ್ಡನ್ನು ತಿಂದು ನನ್ನ ಹೆಂಡತಿ ಮಕ್ಕಳನ್ನ ಸಾಕಬೇಕು ಅನ್ನೋಂಥ ಕಚಡಗಳಿಗೆ ಏನು ಹೇಳಕ್ಕಾಗತ್ತಪ್ಪ ಯಾರ ಕೈಲಿ? ಮೊನ್ನೆ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ ಸರ್ ಅವರು. ಅವ್ರು ಶ್ರೀರಾಮಚಂದ್ರನು ಅಲ್ವಂತೆ, ಸತ್ಯ ಹರಿಶ್ಚಂದ್ರನು ಅಲ್ವಂತೆ. ಯಾರು? ರಾಜಣ್ಣ ಅವ್ರು ಹೇಳ್ಕೊಂಡಿದ್ರು. ಯಾರು? ರಾಜಣ್ಣ ಅವ್ರು ಹೇಳಿದ್ದಾರೆ ಸರ್. ನೀವು ಏನಾರು ಹಾಕ್ಕೊಳ್ರಪ್ಪ, ಶ್ರೀರಾಮಚಂದ್ರ ಆಗಕ್ಕಾಗಲ್ಲ. ಆಗ್ಬಿಟ್ರೆ ಪಕ್ಷದಿಂದ ಕಿತ್ತು ಬಿಸಾಕ್ಬಿಡ್ತಾರೆ. ರಾಮ ಜನ್ಮಭೂಮಿ ಇದೆ ಅಲ್ಲಿ. ಒಪ್ಪಲ್ಲ.